ನೋಡಿ, ನಿನ್ನೆ ಕಾಂಗ್ರೆಸ್ ಒಂದು ಮೊದಲ ಹಂತದ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 7 ಲೋಕಸಭಾ ಕ್ಷೇತ್ರಗಳ ಟಿಕೆಟ್ ಅನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿತ್ತು. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಘೋಷಣೆ ಆಗಿತ್ತು. ಟಿಕೆಟ್ ಘೋಷಣೆ ಆದರೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲೋದ್ರು, ಕಾಣಿಸ್ತಾ ಇಲ್ಲ ಅನ್ನುವ ಚರ್ಚೆಗಳೀಗ ಶುರುವಾಗ್ತಾ ಇದೆ. ಟಿಕೆಟ್ ಘೋಷಣೆ ಆದರೂ ಕೂಡ ಕ್ಷೇತ್ರದಲ್ಲಿ ಇಲ್ಲ ಅಭ್ಯರ್ಥಿ. ಚುನಾವಣೆಗಾಗಿ ಶಿವಮೊಗ್ಗದಲ್ಲಿ ಮನೆ ಮಾಡಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರು ಅದು ಮಧು ಬಂಗಾರಪ್ಪ ಅವರ ನಿವಾಸದ ಪಕ್ಕದಲ್ಲೇ, ಕಲ್ಲಹಳ್ಳಿ ಬಳಿ, ಶಿವಮೊಗ್ಗ ಟೌನ್ನ ಕಲ್ಲಹಳ್ಳಿ ಬಳಿ ಗೀತಾ ಶಿವರಾಜ್ ಕುಮಾರ್ ಅವರು ಮನೇನ ಮಾಡಿದ್ದಾರೆ. ಟಿಕೆಟ್ ಘೋಷಣೆ ಆದರೂ ಕೂಡ ಮನೆ ಹತ್ರ ಕಾರ್ಯಕರ್ತರಿಲ್ಲ, ಅಭ್ಯರ್ಥಿ ಕಾಣಿಸ್ತಿಲ್ಲ. ಯಾಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತವೆ. ನೋಡಿ, ಇವತ್ತು ಮಂಡ್ಯ, ಹಾಸನ, ಹಾವೇರಿ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲೆಲ್ಲ ಆಲ್ರೆಡಿ ಅಭ್ಯರ್ಥಿಗಳು ಓಡಾಟವನ್ನು ಶುರು ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಆರಂಭ ಮಾಡಿ ಅಧಿಕೃತವಾಗಿ ಪ್ರಚಾರವನ್ನು ಆರಂಭ ಮಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾತ್ರ ಇನ್ನೂ ಟಿಕೆಟ್ ಘೋಷಣೆ ಆದರೂ ಕೂಡ ಅಭ್ಯರ್ಥಿಯಲ್ಲಿ ಕಾಣಿಸ್ತಲ್ಲ. ಅಭ್ಯರ್ಥಿಗಳು ಹೋಗ್ಲಿ, ಕಾರ್ಯಕರ್ತರೇ ಇಲ್ಲ ಅಲ್ಲಿ ಮನೆ ಹತ್ರ. ಟಿಕೆಟ್ ಯಾವ ಕಾರಣಕ್ಕೋಸ್ಕರ ಬೇಗ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಪ್ರಚಾರಗಳು ಹೆಚ್ಚೆಚ್ಚು ಪ್ರಚಾರಗಳಾಗಲಿ, ಮನೆ ಮನೆ ಮಾತಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇವತ್ತು ಹೋಗ್ಬೋದೇನೋ, ಟಿಕೆಟ್ ಘೋಷಣೆ ಆಗುತ್ತೋ ಇಲ್ವೋ ಅಂತೇಳಿ ಕಾದು ಕುಳಿತಿದ್ರೇನೋ. ಈಗ ಟಿಕೆಟ್ ಅಂತೂ ಘೋಷಣೆ ಆಗಿದೆ, ನೋಡಬೇಕು ಏನು ಮಾಡ್ತಾರೆ ಅಂತೇಳಿ. ನೋಡಿ, ಇವತ್ತು ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವರು ಸಂಸದರು, ಹಾಲಿ ಸಿಟ್ಟಿಂಗ್ ಸಂಸದರು. ಅವ್ರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಅವ್ರಿಗೆ ಡೌಟ್ ಇಲ್ಲ, ಅವ್ರಿಗೆ ಟಿಕೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ವಿರುದ್ಧ ಕಣಕ್ಕಿಳಿತಿದ್ದಾರೆ. ಅವರ ವಿರುದ್ಧವೇ ಕಣಕ್ಕಿಳಿತಾ ಇರುವಂಥದ್ದು ಗೀತಾ ಶಿವರಾಜ್ ಕುಮಾರ್ ಅವರು. ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ, ಅದು ಕಲ್ಲಹಳ್ಳಿ ಬಳಿ ಮಧು ಬಂಗಾರಪ್ಪ ಅವರ ನಿವಾಸದ ಪಕ್ಕದಲ್ಲೇ ಗೀತಾ ಶಿವರಾಜ್ ಕುಮಾರ್ ಅವರು ನಿವಾಸವನ್ನ ಮಾಡಿದ್ರು. ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ಲೈವ್ನಲ್ಲಿ